ಯಾರೋ ಬಂದು ಸರಿಯಾಗಿ ಕಿತ್ತೋದ್ರೆ ನನ್ನ ಮೊದಲು ಇಲ್ಲ ಕೊಡಬೇಕಾಗಿತ್ತು ಆಯ್ತಾ, ಅವರು ಕೊಟ್ಟಿಲ್ಲ ಅದನ್ನು. ಇಲ್ಲೇ ಪೊಲೀಸ್ ಇದ್ದಾರೆ. ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಇವತ್ತು ನನ್ನ ಮುಂದೆ ಜಿಯೋದವರು ಹೊಸದಾಗಿ ಲಾಂಚ್ ಮಾಡಿದಂಥ GPS ಟ್ರ್ಯಾಕರ್ ಇದೆ, ಜಿಯೋ ಫೈಂಡ್ 4G ಅಂತ. ಈ GPS ಟ್ರ್ಯಾಕರ್ನ ಮುಖಾಂತರ ನೀವು ಯಾರನ್ನು ಬೇಕಾದರೂ ಟ್ರ್ಯಾಕ್ ಮಾಡ್ಬೋದು, ಯಾವ ವಸ್ತು ಬೇಕಾದರೂ ಟ್ರ್ಯಾಕ್ ಮಾಡ್ಬೋದು, ಯಾವ ವೆಹಿಕಲ್ ಬೇಕಾದರೂ ಟ್ರ್ಯಾಕ್ ಮಾಡ್ಬೋದು. ಈ ಒಂದು GPS ಟ್ರ್ಯಾಕರ್ಗೆ 1,500 ರೂಪಾಯಿ ಆಗುತ್ತೆ. ಇದನ್ನು ಅಮೆಝಾನ್, ಫ್ಲಿಪ್ಕಾರ್ಟ್ ಅವ್ರ ವೆಬ್ಸೈಟಲ್ಲಿ ಬೇಕಾದ್ರೂ ಪರ್ಚೇಸ್ ಮಾಡ್ಬೋದು. ಈ ಪ್ರೈಸ್ ರೇಂಜಿಗೆ ಈ GPS ಟ್ರ್ಯಾಕರ್ನ ಪರ್ಚೇಸ್ ಮಾಡ್ಬೋದಾ, ಯಾವ ರೀತಿ ಯೂಸ್ ಆಗುತ್ತೆ, ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಫಸ್ಟ್ ಇದನ್ನು ಅನ್ಬಾಕ್ಸ್ ಮಾಡೋಣ. ನೋಡ್ತಾ ಇದ್ದೀರಾ, ಈ ಒಂದು ಬಾಕ್ಸ್ ನಮ್ಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಜಿಯೋ ಫೈಂಡ್ 4G ಜಿಯೋ ಲೋಗೋ ಎಲ್ಲ ಇದೆ. ಈ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ನಮಗೆ ಈ GPS ಟ್ರ್ಯಾಕರ್ನ ಜೊತೆಗೆ ಒಂದು ಜಿಯೋ ಸಿಮ್ ಸಿಗ್ತಾ ಇದೆ. ಇದರ ಜೊತೆಗೆ USB Type-C ಚಾರ್ಜಿಂಗ್ ಕೇಬಲ್ಲು, ಡಿಜಿಟಲ್ ಯೂಸರ್ ಮ್ಯಾನ್ಯುಯಲ್ ಮತ್ತು ವಾರಂಟಿ ಕಾರ್ಡ್ಗೆ ಸ್ಕ್ಯಾನರ್ನ ಕೊಟ್ಟಿದ್ದಾರೆ, QR ಕೋಡು. ಆಮೇಲೆ ಒಂದು ವೆಲ್ಕ್ರೋ ಕೊಟ್ಟಿದ್ದಾರೆ ಆಯಿತಾ. ಸೊ ವೆಲ್ಕ್ರೋ ಮುಖಾಂತರ ಎಲ್ಲಿಗೆ ಬೇಕಾದರೂ ನೀವು ಅಂಟಿಸ್ಕೊಬೋದು. ಸೊ ನೋಡ್ತಾ ಇದ್ದೀರಾ, ಡೈರೆಕ್ಟಾಗಿ ಈ ಒಂದು ಜಿಯೋ GPS ಟ್ರ್ಯಾಕರ್ ನಮಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಬಿಲ್ಡು ತುಂಬ ಸಾಲಿಡ್ ಆಗಿದೆ, ತುಂಬ ಕಾಂಪ್ಯಾಕ್ಟ್ ಆಗಿದೆ ಆಯಿತಾ. ನೀವು ಯಾರನ್ನಾದರೂ ಟ್ರ್ಯಾಕ್ ಮಾಡಬೇಕು ಅಂತ ಅಂದರೆ ಅವ್ರದ್ದು ಪಾಕೆಟ್ ಒಳಗೆ, ಅವ್ರ ಬ್ಯಾಗ್ ಒಳಗೆ ಹಾಕ್ಬಿಟ್ರೆ ಮಿಸ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಆಯಿತಾ. ಒಳ್ಳೆ ವಿಷಯಕ್ಕೆ ಯೂಸ್ ಮಾಡ್ಕೊಳ್ಳೋದಾದ್ರೆ ಮಾಡ್ಕೊಳ್ಳಿ. ಅಥವಾ ನಿಮ್ಮ ವೆಹಿಕಲ್ನ ಟ್ರ್ಯಾಕ್ ಮಾಡ್ಕೋಬೇಕು ಅಂದರೆ, ಟ್ರಾವೆಲ್ ಹೋಗ್ತಾ ಇರ್ತೀರಾ, ಸೊ ನಿಮ್ಮ ಬ್ಯಾಗ್ ಒಳಗೆ ಇದನ್ನು ಹಾಕ್ಬಿಟ್ರೆ ನೀವು ಕಳೆದೋಯ್ತು ಅಂದರೂ ಕೂಡ ಈ GPS ಟ್ರ್ಯಾಕರ್ನ ಮುಖಾಂತರ ನೀವು ಅದನ್ನು ಹುಡುಕ್ಬೋದು. ಸೊ ಇದ್ರ ಮೇಲ್ಗಡೆ ನಮಗೆ ಜಿಯೋ ಲೋಗೋ ಸಿಗ್ತಾ ಇದೆ ಮತ್ತು ಮೈಕ್ರೋಫೋನಿಗೆ ನೋಡಿ 2 ಹೋಲ್ ಇದೆ. ಮತ್ತು ಈ ಕಡೆ ಇಂಡಿಕೇಟ್ರ್, LED ಇಂಡಿಕೇಟ್ರ್ ಇದೆ. ಒಂದು ನಿಮಗೆ GPS ಇಂಡಿಕೇಟ್ರು, ಆಮೇಲೆ ನೆಟ್ವರ್ಕ್ ಇಂಡಿಕೇಟ್ರು, ಆಮೇಲೆ ಇನ್ನೊಂದು ಬ್ಯಾಟ್ರಿ ಇಂಡಿಕೇಟ್ರು. ಇಲ್ಲಿ QR ಕೋಡು, IMEI ನಂಬರ್ ಎಲ್ಲ ಕೊಟ್ಟಿದ್ದಾರೆ. ನಮಗೆ ಇದರಲ್ಲಿ ಕೆಲವೊಂದು ಪೋರ್ಟ್ಗಳು ಕೂಡ ಸಿಗ್ತಾ ಇದೆ. ಒಂದೇ ಒಂದು ಫಿಸಿಕಲ್ ಬಟನ್ ಸಹ ಇದೆ ಆಯಿತಾ. ಸೊ ನೀವು ಇದನ್ನು ಓಪನ್ ಮಾಡಿದ್ರೆ ನೋಡಿ, ಇದರೊಳಗಡೆ ಒಂದು ಬಟನ್ನು ಮತ್ತು ಇನ್ನೊಂದು ಫಿಸಿಕಲ್ ಸಿಮ್ ಸ್ಲಾಟು ಆಯಿತಾ. ಸೊ ಜಿಯೋ ಸಿಮ್ಮನ್ನೇ ಹಾಕಬೇಕಾಗತ್ತೆ ನೀವು, ಬೇರೆ ಸಿಮ್ಗಳು ಸಪೋರ್ಟ್ ಆಗಲ್ಲ. ಇದು ಪ್ರೊಪ್ರೈಟ್ರಿ ಆಯಿತಾ. ಸೊ ಯೂಸ್ ಮಾಡಬೇಕು ಅಂದರೆ ಜಿಯೋ ಸಿಮ್ಮನ್ನೇ ಯೂಸ್ ಮಾಡಬೇಕು. ಈ ಬಾಕ್ಸ್ ಒಳಗೆ ಅವ್ರು ಜಿಯೋ ಸಿಮ್ಮನ್ನು ಕೊಟ್ಟಿರ್ತಾರೆ, ಅದನ್ನು ಹಾಕ್ಕೋಬೇಕು. ಆಮೇಲೆ ಚಾರ್ಜ್ ಮಾಡೋದಕ್ಕೆ USB Type-C ಪೋರ್ಟನ್ನು ಕೊಟ್ಟಿದ್ದಾರೆ. ನಾವು ಟೆಸ್ಟ್ ಮಾಡ್ದಂಗೆ ಇದು ಒಂದು ಸಲ ಚಾರ್ಜ್ ಆದರೆ ಅಪ್ರಾಕ್ಸಿಮೇಟ್ಲಿ ಒಂದು 24 ಗಂಟೆ ಕೆಲಸವನ್ನು ಮಾಡುತ್ತೆ. 24 ಗಂಟೆ, ಈ ವಿಷಯ ತಲ್ಲಿಟ್ಕೊಳ್ಳಿ. ಮತ್ತು ರೀಸೆಟ್ ಮಾಡೋದಕ್ಕೂ ಸಹ ಒಂದು ಜಾಗವನ್ನು ಕೊಟ್ಟಿದ್ದಾರೆ ಇಲ್ಲಿ. ಇದು ರೀಸೆಟ್ ಬಟನ್ ಇದು. ಮತ್ತು ಇದು ಫಿಸಿಕಲ್ ಬಟನ್ನು, ಇದನ್ನು ಆನು ಮತ್ತು ಪೇರ್ ಮಾಡೋದಕ್ಕೆಲ್ಲ ಈ ಬಟನ್ ನಾವು ಯೂಸ್ ಮಾಡ್ಬೋದು. ನೆಕ್ಸ್ಟ್ ಇದನ್ನು ಆ್ಯಕ್ಟಿವೇಟ್ ಮಾಡೋದಕ್ಕೆ ಜಿಯೋದವ್ರದ್ದು ಜಿಯೋ ಥಿಂಗ್ ಅಂತ ಒಂದು ಅಪ್ಲಿಕೇಶನ್ ಬರುತ್ತೆ, ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ನಿಮ್ಮದು ಜಿಯೋ ಸಿಮ್ ಇದ್ದರೆ ಅದಕ್ಕೆ ಸೈನ್ ಅಪ್ ಮಾಡ್ಕೊಳ್ಳಿ. ಜಿಯೋ ಸಿಮ್ ಇದ್ದರೆ ತುಂಬ ಒಳ್ಳೆಯದು. ಸೊ ಅದರಲ್ಲಿ ಮೈ ಫೈಂಡ್ ಅಂತ ಒಂದು ಆಪ್ಷನ್ ಇದೆ. ಫೈಂಡ್ ಮೈ ಅಲ್ಲ, ಫೈಂಡ್ ಮೈ ಆಪಲ್ ಅವ್ರದ್ದು. ಸೊ ಜಿಯೋದವ್ರು ಉಲ್ಟಾ ಮಾಡೋರೆ, ಮೈ ಫೈಂಡ್ ಅಂತ. ಅದಕ್ಕೆ ಹೋದರೆ ನಿಮಗೆ ಈ ಒಂದು ಡಿವೈಸನ್ನು ಆ್ಯಡ್ ಮಾಡೋದಕ್ಕೆ ಆಪ್ಷನ್ನ ತೋರಿಸುತ್ತಾ ಆಯಿತಾ. ಸೊ ನೀವು ಇದನ್ನು ಬೇಕು ಅಂದರೆ ಮ್ಯಾನ್ಯುಯಲಿ ಬೇಕಾದರೂ ಮಾಡ್ಬೋದು, ಅಥವಾ ಇಲ್ಲಿ QR ಕೋಡ್ ಇದೆ ಈ ಡಿವೈಸ್ ಮೇಲೆ, ಅದನ್ನು ಸ್ಕ್ಯಾನ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ IMEI ನಂಬರ್ ಎಲ್ಲ ತಗೊಂಬಿಡುತ್ತೆ. ಸೊ ಅದು ಹಾಕಿದ್ರೆ ನಿಮ್ಮ ಜಿಯೋ ಸಿಮ್ಮಿಗೆ ಇದು ಬೈಂಡ್ ಆಗಿಬಿಡುತ್ತೆ ಆಯಿತಾ. ಬೈಂಡ್ ಮಾಡೋಕ್ಕೆ ಕೇಳುತ್ತೆ, ನಿಮ್ಮ ಜಿಯೋ ಸಿಮ್ಮಿಗೆ ಈ ಡಿವೈಸನ್ನು ಬೈಂಡ್ ಮಾಡ್ಬೋದಾ ಅಂತ. ಓಕೆ ಅಂತ ಕೊಟ್ಟರೆ OTP ಬರುತ್ತೆ. OTPಯಿಂದ ನೀವು ಈ ಒಂದು ಡಿವೈಸನ್ನು ನಿಮ್ಮ ಸಿಮ್ಮಿಗೆ, ಈ ಒಂದು ಅಪ್ಲಿಕೇಶನ್ನಿಗೆ ಬೈಂಡ್ ಆಗ್ತೀರಾ. ಸೊ ನೆಕ್ಸ್ಟು ಇದು ಆ್ಯಕ್ಟಿವೇಟ್ ಆಗೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ, ಒಂದು 3ರಿಂದ 4 ಗಂಟೆ ಟೈಮ್ ತೊಗೊಳುತ್ತೆ. ಸೊ ಅದಾದಮೇಲೆ ನೀವು ಈ ಡಿವೈಸನ್ನು ಟ್ರ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಬೋದು. ಸೊ ಇದರಲ್ಲಿ ನಮಗೆ ತುಂಬ ಜಾಸ್ತಿ ಏನು ಫೀಚರ್ ಇಲ್ಲ ಆಯಿತಾ. ಲೈವ್ ಲೊಕೇಶನ್ ಸಿಗುತ್ತೆ, GPS ಇದರಲ್ಲಿ GPS ಇದೆ. ಸೊ ಅದರಿಂದ ಈ ಡಿವೈಸ್ ಎಲ್ಲಿದೆ ಅಂತ ನಾವು ಆ್ಯಕ್ಯುರೇಟ್ ಲೊಕೇಶನ್ನ ಈ ಒಂದು ಅಪ್ಲಿಕೇಶನ್ ಮುಖಾಂತರ ನೋಡ್ಕೊಬೋದು. ಸೊ ಎಲ್ಲೆಲ್ಲಿ ಹೋಗಿದೆ ಎಲ್ಲದನ್ನು ಕೂಡ ನಮಗೆ ಟ್ರ್ಯಾಕ್ ಮಾಡಿ ಇದರಲ್ಲಿ ತೋರಿಸ್ತಾ ಇರುತ್ತೆ. ಇನ್ನೊಂದು ಫೀಚರ್ ಇದೆ, ಏನಪ್ಪ ಅಂದರೆ ಇದರಲ್ಲಿ ಮೈಕ್ರೋಫೋನ್ ಇದೆ ಆಯಿತಾ. ಸೊ ನೀವು 30 ಸೆಕೆಂಡಿಂದು ಆಡಿಯೋನ ಕೇಳಿಸ್ಕೋಬೋದು. ಕಂಟಿನ್ಯೂಸ್ ಕೇಳಿಸ್ಕೊಳ್ಳೋಕ್ಕಾಗಲ್ಲ. 30 ಸೆಕೆಂಡ್ ನೀವು ರಿಕ್ವೆಸ್ಟ್ ಕೊಟ್ಟರೆ 30 ಸೆಕೆಂಡಿಂದು ಆಡಿಯೋ ಫೈಲನ್ನು ನಿಮ್ಮ ಈ ಒಂದು ಅಪ್ಲಿಕೇಶನ್ಗೆ ಸೆಂಡ್ ಮಾಡುತ್ತೆ ಆಯಿತಾ. ಸೊ ನಾವು ಕೆಲವೊಂದು ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತೀನಿ. ಕ್ಲಾರಿಟಿ ಅಷ್ಟಕ್ಕಷ್ಟೇ ನನಗೇನೋ ತುಂಬ ಇಂಪ್ರೆಸ್ ಮಾಡ್ತು ಅಂತ ಅನ್ನಲ್ಲ. ಸೊ ಇಲ್ಲಿ ಹೋದರೆ ನೋಡಿ, ನಮಗೆ ಈ ಡಿವೈಸ್ ಎಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ. ಸಿಮ್ ಸ್ಟೇಟಸ್ಸು, ಇದ್ರದ್ದು IMEI ನಂಬರ್ ಏನಿದೆ, ಫರ್ಮ್ವೇರ್ ಯಾವುದಿದೆ, ನಾವು ಬೇಕು ಅಂದರೆ ಇದನ್ನು ರೀಬೂಟ್ ಕೂಡ ಮಾಡ್ಕೊಬೋದು. ವಾಯ್ಸ್ ಮಾನಿಟ್ರಿಂಗ್ ಹೋದರೆ ಸೊ ನೋಡಿ ಇಲ್ಲಿ, ಸೊ ಇಲ್ಲಿ ಬೇಕು ಅಂದ್ರೆ ರಿಕ್ವೆಸ್ಟ್ ಮಾಡಿದ್ರೆ ನಮ್ಮದು ಈಗ ರಿಕ್ವೆಸ್ಟ್ ಮಾಡ್ತೀವಿ ಅಂತ ಅಂದ್ಕೊಳ್ಳಿ. ಈಗ ನಾವೇನೇನು ಮಾತಾಡ್ತಿರ್ತೀವಿ ಅದೆಲ್ಲದನ್ನು ಕೂಡ ರೆಕಾರ್ಡ್ ಮಾಡ್ಕೊಳ್ಳುತ್ತೆ. ಈಗ ರೆಕಾರ್ಡ್ ಮಾಡಿ
ಈ ಒಂದು ಡಿವೈಸ್ಗೊಂದು 30 ಸೆಕೆಂಡ್ ಆದಮೇಲೆ ಕಳಿಸುತ್ತೆ. ಸೊ ನಾವು ಆಮೇಲೆ ಅದನ್ನು ಕೇಳಿಸ್ಕೋಬೋದು. ಸೊ ನೋಡಿ, ನಾವು ಪ್ರೀವಿಯಸ್ಲಿ ಮಾಡಿರೋದನ್ನ ಕೂಡ ನಿಮಗೆ ತೋರಿಸ್ತೀನಿ. ಸೊ ಇದನ್ನು ನೋಡಿ ಪ್ಲೇ ಮಾಡಿದ್ರೆ ವಾಯ್ಸ್ ಕ್ಲಾರಿಟಿ ಅಷ್ಟಕ್ಕಷ್ಟೇ ಸುಮಾರಾಗಿದೆ, ಅಷ್ಟೊಂದೇನು ಇದಾಗಿಲ್ಲ, ಸುಮಾರಾಗಿದೆ ಆಯಿತಾ, ಅಂಥ ಕ್ಲಾರಿಟಿನೇ ಇಲ್ಲ ಅಂತ ತಿನ್ಬೇಕಾದ್ರೆ ನಾನು. ಸೊ ಇದೊಂದು ಆಪ್ಷನ್ ಇದೆ. ಸೊ ಅದು ಬಿಟ್ಟರೆ ಇಲ್ಲಿ ನೋಡಿ ಕ್ಯಾಟಗರಿ ಬ್ಯಾಟ್ರಿ ಲೆವೆಲ್ ತೋರಿಸುತ್ತೆ, ಬಟ್ ಎಷ್ಟು ಪರ್ಸೆಂಟ್ ಇದೆ ಅಂತ ತೋರಿಸಲ್ಲ. ಸೊ ಇದು ಡೌನ್ ಆದ ತಕ್ಷಣ ಫುಲ್ ಬ್ಯಾಟ್ರಿ ಸ್ವಲ್ಪ 15% ಬಂತು ಅಂದ ತಕ್ಷಣ ಇಲ್ಲಿ ನಮಗೆ ನೋಟಿಫಿಕೇಷನ್ ಕಳಿಸುತ್ತೆ. ಸೊ ಬ್ಯಾಟ್ರಿ ಡೌನ್ ಆಗಿದೆ, ರೀಚಾರ್ಜ್ ಮಾಡಿ ಅಂತ. ಎಕ್ಸಾಕ್ಟ್ ಪರ್ಸೆಂಟನ್ನು ಇದು ತೋರಿಸೋದಿಲ್ಲ. ಸೊ ನೋಡಿ, ಈಗ ನಾವು ರೆಕಾರ್ಡ್ ಮಾಡಿದ್ದನ್ನು ನಾನು ನಿಮಗೆ ತೋರಿಸ್ತೀನಿ. ಈಗ ಜಸ್ಟ್ ನಾವು ರೆಕಾರ್ಡ್ ಮಾಡಿದ್ದು ನೋಡಿ, ಇಲ್ಲಿ ಬಂತು ನಮಗೆ. ಸೊ ಇವ್ರು ಯಾರೋ ಚಿನ್ನು ಅಂತ ಸೇವ್ ಮಾಡಿದ್ದಾರೆ, ಯಾರೋ ಗರ್ಲ್ ಫ್ರೆಂಡ್ ಟ್ರ್ಯಾಕ್ ಮಾಡ್ತವ್ರೆ ಅಂತ ಕಾಣುತ್ತೆ ನಮ್ಮ ಹುಡುಗರು ಯಾರೋ. ಸೊ ಇದನ್ನು ಪ್ಲೇ ಮಾಡಿದ್ರೆ ಎಲ್ಲದನ್ನು ಕೂಡ ರೆಕಾರ್ಡ್ ಮಾಡ್ಕೊಳ್ಳುತ್ತೆ. ಈಗ ರೆಕಾರ್ಡ್ ಮಾಡಿ ಈ ಒಂದು ಡಿವೈಸ್ ಒಂದು 30 ಸೆಕೆಂಡ್ ಅಂತ ಕಳಿಸುತ್ತೆ. ಸೊ ನಾವು ಆಮೇಲೆ ಕೇಳಿಸ್ಕೋಬಹುದು. ಸೊ ನೋಡಿ, ವಿಡಿಯೋ ಮಾಡಿರೋದನ್ನ ಕೂಡ. ಸೊ ಈ ಥರ ಇದೆ ಕ್ಲಾರಿಟಿ. ನನಗೇನೋ ಅಷ್ಟೇ ಅನ್ನಿಸ್ತು. ಸ್ವಲ್ಪ ನೋಡಿ, ಸ್ವಲ್ಪ ರೂಮು ಸೈಲೆಂಟ್ ಆಗಿರೋದ್ರಿಂದ ನಿಮಗೆ ಕ್ಲಿಯರಾಗಿ ಕೇಳಿಸ್ತಾ ಇದೆ. ಅದೇ ನೀವೇನೋ ಟ್ರಾಫಿಕಲ್ಲಿ ಅಲ್ಲಿ ಇಲ್ಲಿ ಇದ್ರೆ ಲಿಟ್ರಲಿ ಏನೂ ಕೇಳೋದು, ಬರೀ ಆರನ್ ಸೌಂಡೇ ಕೇಳುತ್ತೆ ನಾವು. ಸೊ ಮೈಕ್ ಓಕೆ, ಬಟ್ ನಾನು ಬೇರೆ ಕೆಲವೊಂದು ಡಿವೈಸ್ಗಳನ್ನ ಕೂಡ ಟ್ರೈ ಮಾಡಿದ್ದೀನಿ. ಸಿಮ್ಲರ್ ಫೀಚರ್ ಅದರಲ್ಲೂ ಇರುತ್ತೆ. ಅದರಲ್ಲಿ ಹೆಂಗೆ ಅಂತ ಅಂದರೆ, ನೀವು ಇದರಲ್ಲೇನು ಸಿಮ್ ಹಾಕಿರ್ತೀರಾ ಅದಕ್ಕೆ ಕಾಲ್ ಮಾಡಿದ್ರೆ ಕಂಟಿನ್ಯೂಸ್ ಆಗಿ ನೀವು ವಾಯ್ಸನ್ನು ಕೇಳಿಸ್ಕೋಬೋದು. ಸೊ ಇದರಲ್ಲಿರೋ ಸಿಮ್ಮಿಗೆ ನೀವು ಕಾಲ್ ಮಾಡಿಬಿಟ್ರೆ, ಬೇರೆ ಡಿವೈಸ್ಗಳಲ್ಲಿ ಜಿಯೋದಲ್ಲಿ ಆಪ್ಷನ್ ಇಲ್ಲ. ಸೊ ಕಾಲ್ ಮಾಡಿಬಿಟ್ರೆ ನೀವು ಕಂಟಿನ್ಯೂಸ್ ಆಗಿ ಅದ್ರಲ್ಲಿ ಏನು ಆಗ್ತಾ ಇದೆ ಅಂದ್ಬಿಟ್ಟು ನೀವು ಮೈಕನ್ನು ನೀವು ಕೇಳಿಸ್ಕೊಬಟ್ ಆ ಫೀಚರ್ ಇಲ್ಲ. ಇದ್ದಿದ್ರೆ ನಂಗೆ ಅನ್ನಿಸ್ತಂಗೆ ಚೆನ್ನಾಗಿರ್ತಾಯಿತ್ತು. ಬರೀ 30 ಸೆಕೆಂಡನ್ನು ನೀವು ಕೇಳಿಸ್ಕೋಬೋದು. ರಿಕ್ವೆಸ್ಟ್ ಮಾಡಿದ್ರೆ 30 ಸೆಕೆಂಡಿಂದ ಕಳಿಸುತ್ತೆ ನಮಗೆ. ಸೊ ಅಂಥ ಯೂಸ್ಫುಲ್ ಫೀಚರ್ ಏನೂ ಅಲ್ಲ ನಂಗೆ ಅನ್ನಿಸ್ತಂಗೆ. ಇನ್ನು ನೋಡ್ತಾ ಇದ್ದರೆ ಇದು ಲೈವ್ ಲೊಕೇಶನ್. ಇದಕ್ಕೆ ಹೋದರೆ ನಮ್ದು ಎಕ್ಸಾಕ್ಟ್ ಲೊಕೇಶನ್ನ ಇಲ್ಲಿ ತೋರಿಸುತ್ತೆ. ಮತ್ತು ಲೊಕೇಶನ್ ಹಿಸ್ಟ್ರಿಗೆ ಹೋದರೆ ಪ್ರೀವಿಯಸ್ಲಿ ಎಲ್ಲೆಲ್ಲಿತ್ತು ಈ ಡಿವೈಸು ಕಂಪ್ಲೀಟಾಗಿ ನಮ್ಗೆ ಇದನ್ನು ತೋರಿಸುತ್ತೆ. ಸೊ ಇದನ್ನು ನಾವು ಈಗ ಪ್ರಾಕ್ಟಿಕಲ್ಲಾಗಿ ಟ್ರೈ ಮಾಡೋಣ ಆಯಿತಾ. ಮತ್ತು ಇನ್ನೊಂದೇನಪ್ಪ ಅಂದರೆ ಜಿಯೋ ಫೆನ್ಸ್ ಆಪ್ಷನ್ ಸಹ ಇದೆ. ಸೊ ಜಿಯೋ ಫೆನ್ಸ್ ಹಾಕಿಟ್ರೆ, ಫಾರ್ ಎಕ್ಸಾಂಪಲ್ ನಮ್ಮ ಈ ಲೊಕೇಶನ್ ಸುತ್ತಮುತ್ತ ನಾವು ಜಿಯೋ ಫೆನ್ಸ್ ಮಾಡ್ತೀವಿ ಅಂದ್ಕೊಳ್ಳಿ. ಸೊ ಅದರಿಂದ ಈ ಡಿವೈಸ್ ಹೊರಗೆ ಹೋಯ್ತು ಅಂದರೆ ನಮಗೆ ನೋಟಿಫಿಕೇಷನ್ ಬರುತ್ತೆ ಆಯಿತಾ. ನೀವು ಇದನ್ನೇನೋ ಸ್ಕೂಲ್ ಮಕ್ಕಳಿಗೆ ಅವ್ರ ಬ್ಯಾಗಲ್ಲಿ ದಿನ ಇಟ್ಬಿಟ್ಟು ಕಳಿಸ್ತೀರ, ಅವರು ಮಿಸ್ ಆಗಿಬಿಟ್ರೆ ಕಷ್ಟ ಅಂತ. ಸೊ ಏನಾದರೂ ಮಕ್ಕಳು ಆ ಒಂದು ಜಿಯೋ ಫೆನ್ಸ್ ನೀವು ಹಾಕಿಟ್ಬಿಟ್ರೆ ಸ್ಕೂಲಿಂದ ಏರಿಯಾ ಅಥವಾ ನಿಮ್ಮದು ಮನೆಯಿಂದ ಸ್ಕೂಲಿಂದ ಒಂದಿಷ್ಟು ಡಿಸ್ಟೆನ್ಸ್ ಇರುತ್ತೆ, ಅದರೊಳಗೆ ಹಾಕಿಟ್ಬಿಟ್ರೆ ಮಕ್ಕಳು ಆ ಸ್ಕೂಲ್ ಏರಿಯಾದಿಂದ ಅಥವಾ ಆ ಒಂದು ಜಾಗದಿಂದ ಹೊರಗಡೆ ಹೋದ ತಕ್ಷಣ ನಮಗೆ ನೋಟಿಫಿಕೇಷನ್ ಬರುತ್ತೆ. ನನ್ನ ಮಗ ಯಾರೋ ಕದ್ಬಿಟ್ಟು ಎಸ್ಕೇಪ್ ಆಗ್ತಂಗೆ ಬಂಕ್ ಕೊಡೋದು ಅನ್ನೋ ಥರ ಎಲ್ಲ ನಿಮಗೆ ಇಲ್ಲೇ ಮಾನಿಟ್ರ್ ಮಾಡಬಹುದು. ಸೊ ಈ ರೀತಿ ಎಲ್ಲ ಇದನ್ನು ಯೂಸ್ ಮಾಡ್ಕೊಬೋದು ಆಯಿತಾ. ಮಲ್ಟಿಪಲ್ ನಿಮಗೆ ನೋಡಿ, ಒಳ್ಳೆ ರೀತಿಯಲ್ಲೂ ಯೂಸ್ ಮಾಡ್ಬೋದು ಜನ ಮಾಡಿದ್ರೆ. ಅದನ್ನು ಕೆಟ್ಟ ರೀತಿಯಲ್ಲೂ ನಿಮ್ಮ ಗರ್ಲ್ ಫ್ರೆಂಡ್ ಟ್ರ್ಯಾಕ್ ಮಾಡೋದಕ್ಕೆ ಎಲ್ಲಿ ಹೋಗ್ತಾಳೆ ನಮ್ಮ ಹುಡುಗಿ ಅಂತೆಲ್ಲ ಮಾನಿಟರ್ ಮಾಡೋಕ್ಕೆ ಯೂಸ್ ಮಾಡಿ. ದಯವಿಟ್ಟು ಆ ಥರ ವಿಷಯಗಳಿಗೆ ಯೂಸ್ ಮಾಡಬೇಡಿ. ಒಂದು ವಸ್ತು, ಒಂದು ಗ್ಯಾಜೆಟ್ ಅಂದರೆ ಅದರಲ್ಲಿ ಪಾಸಿಟಿವ್ ಇರುತ್ತೆ, ನೆಗೆಟಿವ್ ಇರುತ್ತೆ. ಸೊ ಒಳ್ಳೆಯ ವಿಷಯಗಳಿಗೆ ಯೂಸ್ ಮಾಡಿ ಅಂತ ಅಂತೀನಿ ಆಯಿತಾ. ಸೊ ನಾವೀಗೇನು ಮಾಡೋಣ, ಇದನ್ನು ಕೊಟ್ಬಿಟ್ಟು ಹೊರಗಡೆ ಕಳ್ಸೋಣ, ಒಂದು ಸ್ವಲ್ಪ ದೂರ ಹೋಗಲಿ. ಸೊ ನಮಗೆ ಆ್ಯಕ್ಯುರೇಟಾಗಿ ಎಷ್ಟು ಟ್ರ್ಯಾಕ್ ಆಗುತ್ತೆ, GPS ಟ್ರ್ಯಾಕ್ ಕರೆಕ್ಟಾಗಿದೆಯಾ ಎಲ್ಲದು ನಮಗೆ ಒಂದು ಐಡಿಯಾ ಬರುತ್ತೆ. ಸೊ ತಗೋದನ್ನು ನಾನು ಹೇಳ್ತೀನಿ, ಆ ಲೊಕೇಶನ್ಗೆ ಹೋಗು, ನನಗೊಂದು ಐಡಿಯಾ ಬಂದ್ಬಿಡುತ್ತಾಗ. ಸೊ ಈ ಸಪ್ತಗಿರಿ ಕಾಲೇಜು ಸಿಗ್ನಲ್ ಹತ್ರ ಹೋಗ್ಬಿಡು. ಸೊ ನೋಡೋಣ, ಈಗ ನಮಗೆ ಒಂದು ಐಡಿಯಾ ಬರುತ್ತೆ ಈಗ ಆ್ಯಕ್ಚುಲಿ ಕರೆಕ್ಟಾಗಿ ವರ್ಕ್ ಆಗ್ತಾ ಇದೆಯಾ ಏನು ಅಂತ. ಮತ್ತು ಅಲ್ಲಿಗೆ ಹೋದ್ರೆ ಏನಾಗುತ್ತೆ, ನಮಗೆ ಇಲ್ಲಿ ಜಿಯೋ ಫೆನ್ಸಿಂಗಿಂದ ಹೊರಗಡೆನೂ ಹೋಗುತ್ತಾಗ. ಸೊ ಆಗ ನೋಟಿಫಿಕೇಷನ್ ಕೂಡ ಬರುತ್ತೆ, ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ಹಲೋ, ಹೋದ್ಯಾ, ರೀಚ್ ಆದ್ಯಾ? ಇದು ಸಪ್ತಗಿರಿ ಕಾಲೇಜ್ ಹತ್ರ ಇದ್ದೀನಿ. ಸಪ್ತಗಿರಿ ಕಾಲೇಜ್ ಹತ್ರ ಇದೆಯಾ? ಓಕೆ. ಬಟ್ ನೋಡಿ, ಅವ್ನು ಸಪ್ತಗಿರಿ ಕಾಲೇಜ್ ಹತ್ರ ಇದ್ದಾನೆ, ಬಟ್ ಇಲ್ಲಿ ಯಾವುದೇ ಅಪ್ಡೇಟ್ ಇಲ್ಲಿಯವರೆಗೆ ಆಗಿಲ್ಲ ನೋಡಿ, ಮೂನೇ ಆಗಿಲ್ಲ ಅದು ಆ್ಯಕ್ಚುಲಿ. ಸೊ ಐ ಡೋಂಟ್ ಥಿಂಕ್ ಇದು ಇನ್ಸ್ಟಂಟಾಗಿ ನಮಗೆ ಲೊಕೇಶನ್ನ ತೋರಿಸುತ್ತೆ ಅಂತ ನನಗೇನು ಅನ್ನಿಸ್ತಾ ಇಲ್ಲ. ಸೊ ನಾವೇನು ಮಾಡೋಣ ಗೊತ್ತಾ, ಈಗ ಅವ್ನಿಗೆ ಮನೆ ಕಳಿಸ್ಬಿಟ್ಟು ನಾವು ಅವನ್ನ ಹುಡ್ಕೊಂಡು ಹೋಗೋಣ. ಸೊ ಪ್ರಾಕ್ಟಿಕಲಾಗೆ ಟ್ರೈ ಮಾಡೋಣ ಆಯಿತಾ, ಆಗುತ್ತಾ ಈ ಥರ ಅಂತ. ಈಗ ಯಾರೊಬ್ಬರು ಕಳ್ಳರು ನಮ್ಮ ಬ್ಯಾಗ್ನ ಎತ್ಕೊಂಡು ಹೋಗ್ತಾರೆ ಅಂದ್ಕೊಳ್ಳಿ, ಅದರೊಳಗೆ GPS ಇರುತ್ತೆ, ಹುಡ್ಕೊಂಡು ಹೋದ ಎಕ್ಸ್ಪೀರಿಯನ್ಸ್ ಹಿಂಗಿರುತ್ತೆ, ಹಂಗೆ ಆಗುತ್ತೆ. ಸೊ ನಾನು ಹೇಳೋದಾದರೆ ನೋಡಿ, ಇದು 1,500 ರೂಪಾಯಿ ಇದೆ. ಸಿಮಿಲರ್ ಪ್ರೈಸ್ ರೇಂಜಿಗೆ ನಮಗೆ ಈ ಟ್ಯಾಗ್ಗಳು ಬರ್ತಾ ಗೊತ್ತಾ, ಜಿಯೋ ಟ್ಯಾಗು ಬರುತ್ತೆ, ಸ್ಯಾಮ್ಸಂಗ್ ಅವ್ರದ್ದು ಕೂಡ ಟ್ಯಾಗ್ ಬರುತ್ತೆ, ಆಪಲ್ ಅವ್ರದ್ದು ಕೂಡ ಟ್ಯಾಗ್ ಇದೆ. ಸೊ ಅವೇನಪ್ಪ ಅಂದರೆ ನೀವು ಬ್ಯಾಟ್ರಿ
1 ವರ್ಷನಾದ್ರೂ ಬಂದ್ಬಿಡುತ್ತೆ. ಅದನ್ನು ಪ್ರತಿ ಸಲ ನೀವು ಚಾರ್ಜ್ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ, ಆಯಿತಾ. ಅದು ನಮ್ಗೆ ಹೌದು ಎಕ್ಸಾಕ್ಟ್ ಲೊಕೇಶನ್ನ ತೋರಿಸಲ್ಲ, ಅದು ಪ್ರಿಸೈಸ್ GPS ಲೊಕೇಶನ್ ತೋರಿಸಲ್ಲ. ಬಟ್ ಇದರಲ್ಲಿ ಪ್ರಿಸೈಸ್ ಲೊಕೇಶನ್, ನೀವು ಈ ಜಾಗದಲ್ಲಿದ್ದರೆ ಇದೇ ಜಾಗದಲ್ಲೇ ಇದೆಯಾ, 1 ಮೀಟ್ರು 2 ಮೀಟ್ರು ಡಿಸ್ಟೆನ್ಸ್ ಒಳಗೆ ಇದೆಯಾ ಅಂತ ಎಕ್ಸಾಕ್ಟ್ ಲೊಕೇಶನ್ ತೋರಿಸುತ್ತೆ. ಅದೇ ಪ್ಲಸ್ ಪಾಯಿಂಟು. ಬಟ್ ನಮ್ಮದು ವೆಹಿಕಲ್ಲು ಅಥವಾ ನಮ್ಮದು ಬ್ಯಾಗೆಲ್ಲ ಟ್ರ್ಯಾಕ್ ಮಾಡೋಕ್ಕೆ ನಂಗೆ ಅನ್ನಿಸ್ತಂಗೆ ಆ ಥರ ಟ್ಯಾಗ್ಗಳಿದ್ರೇ ಸಾಕು ಅಂತ ನನ್ನ ಅಭಿಪ್ರಾಯ. ಇದು ಗೊತ್ತಿಲ್ಲ ಎಷ್ಟು ಜನಕ್ಕೆ ಯೂಸ್ ಆಗುತ್ತೆ ಅಂತ. ಬಟ್ ಮುಂದೇನಪ್ಪ ಅಂದರೆ ದಿನ ಚಾರ್ಜ್ ಮಾಡಬೇಕಲ್ಲ, ಅದೊಂದು ಸ್ವಲ್ಪ ಹ್ಯಾಸಲ್ ಅನಿಸುತ್ತೆ. ಇದರ ಜೊತೆಗೆ ನಾವಿದನ್ನು ಮೊದಲನೇ ವರ್ಷ ಫ್ರೀಯಾಗಿ ಯೂಸ್ ಮಾಡ್ಬೋದು, ಆಯಿತಾ. ಅದಕ್ಕೆ ಯಾವುದೇ ಚಾರ್ಜಸ್ ಇಲ್ಲ. ಪರ್ಚೇಸ್ ಮಾಡ್ತೀರಾ, 1 ವರ್ಷ ಫ್ರೀಯಾಗಿ ಯೂಸ್ ಮಾಡ್ಬೋದು. 1 ವರ್ಷ ಆದಮೇಲೆ ನೀವು 599 ರೂಪಾಯಿಂದು ರೀಚಾರ್ಜ್ ರೀತಿ ಮಾಡ್ಕೋಬೇಕಾಗತ್ತೆ, ಆಯಿತಾ. ಅದು ಡಾಟಾನೂ ಸಿಗುತ್ತೆ, ಅಂದರೆ ನೀವು ಹಾಕಿರುವಂಥ ಸಿಮ್ಮಿಗೆ ರೀಚಾರ್ಜ್ ಮಾಡ್ದಂಗೆ ಡಾಟಾ ಪ್ಲಸ್ ಅಪ್ಲಿಕೇಶನ್ ಚಾರ್ಜ್ ಅಂದ್ಬಿಟ್ಟು ಪ್ರತಿ ವರ್ಷ ಮೊದಲನೇ ವರ್ಷ ಆದಮೇಲೆ 2ನೇ ವರ್ಷದಿಂದ 599 ರೂಪಾಯಿ ಚಾರ್ಜ್ ಮಾಡ್ತಾರೆ. ಸೊ ಅದು ನಂಗೆ ಅನ್ನಿಸ್ದಂಗೆ ಸ್ವಲ್ಪ ಜಾಸ್ತಿನೇ. ನೋಡಿ, ನಾವು ಈ ಸ್ಮಾರ್ಟ್ ಟ್ಯಾಗ್ಗಳು ತಗೊಂಬಿಟ್ರೆ ಯಾವುದೇ ರೀಚಾರ್ಜ್ ಮಾಡುವಂಥ ಅವಶ್ಯಕತೆ ಇಲ್ಲ. ಒಂದ್ಸಲ ತಗೊಂಬಿಟ್ರೆ ಮುಗೀತು, ಆಯಿತಾ. ಬಟ್ ಇದರಲ್ಲಿ ಇದು ಯೂಸ್ ಮಾಡಬೇಕು ಅಂದರೆ 1 ವರ್ಷ ಆದಮೇಲೆ 599 ರೂಪಾಯಿ ರೀಚಾರ್ಜನ್ನು ಮಾಡ್ಕೋಬೇಕಾಗತ್ತೆ. ಅದು ಯೋಚನೆ ಮಾಡಿ, ನಿಮಗೆ ಅದು ವರ್ತ್ ಅನಿಸಿದ್ರೆ ನೀವು ಮಾಡ್ಕೊಬೋದು. ಸೊ ನೋಡೋಣ ಎಲ್ಲಿದ್ದಾನೆ ಇವನು ಅಂತ. ಈಗ ಬಾ ನಡಿ ಹೊರಡೋಣ. ಅವಳು ಹಿಂದಕ್ಕೆ ಬ್ಯಾಗ್ ಹಾಗೆ ಹುಡ್ಕೊಂಡು ಹಿಂದೆನೇ ಗೊತ್ತಾಯ್ತು ಎಲ್ಲಿ ಹೋಗ್ತಾ ಇದ್ದಾನೆ ಅಂತ. ನಿಜ ಇದುವರೆಗೂ ಅವ್ನ ಮನೆ ಗೊತ್ತಿಲ್ಲ ನನಗೆ. ಸೊ ಅವ್ರು ಎಲ್ಲಿರೋದು ಐಡಿಯಾನೇ ಇಲ್ಲ. ಸೊ ಹುಡ್ಕೊಂಡು ಹೋಗೋಣ. ಓಕೆ, ನೋಡ್ತಾ ಇದ್ದೀರಾ ಅವ್ನು ಹೋಗಿ ಎಷ್ಟು ಹೊತ್ತಾಯಿತು. ಈಗ ಜಿಯೋ ಫೆನ್ಸಿಂದು ನೋಟಿಫಿಕೇಷನ್ ಬರ್ತಾಯಿದೆ 4 ನಿಮಿಷ ಮುಂಚೆ ಅಂತ. ಸೊ ಜಿಯೋ ಫೆನ್ಸ್ ಒಳಗೆ ಎಂಟ್ರ್ ಆಗಿದ್ದಾನೆ, ಅಂದರೆ ಅವನಲ್ಲಿ ಕಾಲೇಜ್ ಹತ್ರ ಹೋಗ್ಬಿಟ್ಟು ಮತ್ತೆ ವಾಪಸ್ ಬರ್ಬೇಕಾದ್ರೆ ಮತ್ತೆ ಎಂಟ್ರ್ ಆಗಿದ್ದಾನೆ. ಆಮೇಲೆ ನಮ್ಮ ಮನೆ ಇಲ್ಲಿ ಈ ಸ್ಟುಡಿಯೋ ಮುಂದೆನೇ ಅವ್ನ ಮನೆಗೆ ಹೋಗಿದ್ದಾನೆ, ಆಯಿತಾ. ಸೊ ಎಂಟ್ರಾಗಿ ಮತ್ತೆ ಎಕ್ಸಿಟ್ ಆಗಿರೋದು, ಮತ್ತೆ ಎಂಟ್ರಾಗಿ ಎಕ್ಸಿಟ್ ಆಗಿರೋದು 2 ಸಲ ಬಂದಿದೆ. ಸೊ ಬಟ್ ಲೇಟಾಗಿ ಬಂದಿದೆ, ಏನು ಉಪಯೋಗ. ಸೊ ಬನ್ನಿ ಹೋಗೋಣ ಈಗ. ಸೊ ಈ GPS ಲೊಕೇಶನ್ನ ಪ್ರಕಾರ ಇವ್ರ ಮನೆ ಇರೋದು ಬಗಲಗುಂಟೆ ಲೇಕ್ ಹತ್ರ. ಮಾರಮ್ಮ ಟೆಂಪಲ್ ಇದೆ ಅಲ್ವಾ, ಸೊ ಅದರ ಸುತ್ತಮುತ್ತ ತೋರಿಸ್ತಾ ಇದೆ. ಬನ್ನಿ ನೋಡೋಣ. ಆ್ಯಕ್ಚುಲಿ ಇದ್ರದ್ದು GPS ಟ್ರ್ಯಾಕಿಂಗು ಎಕ್ಸಾಕ್ಟ್ ಇಲ್ಲ. ನೋಡ್ತಾ ಇದ್ದೀವಿ ರೋಡ್ ಮಧ್ಯ ಇಲ್ಲ ನೋಡಿ, ಮನೆ ಮೇಲ್ಗಡೆ ಎಲ್ಲ ಫುಲ್ಲು ಅದು ಟ್ರ್ಯಾಕನ್ನು ತೋರಿಸ್ತಾ ಇದೆ. ಸೊ ಎಕ್ಸಾಕ್ಟ್ ಇಲ್ಲ, ಎಕ್ಸಾಕ್ಟ್ ರೋಡ್ ಮೇಲೆ ತೋರಿಸ್ತಾ ಇದೆ, ಮನೆ ಮೇಲೆಲ್ಲ ತೋರಿಸ್ತಾ ಇದೆ. ಅದು ವಿಶ್ವೇಶ್ವರಯ್ಯ ಬಡಾವಣೆ ಅಂತೆ. ಇದೇ ರೋಟಲ್ಲಿ ಹೋಗಿರೋದು ಅವನು. ನೋಡಿಲ್ವಾ? ಓ, ಯಾರೋ ಬಂದು ಸರಿಯಾಗಿ ಮಿಸ್ ಆಗಿಬಿಟ್ಟು ಯಾವುದೋ ಬೇರೆ ರೋಡಿಗೆ ಬಂದಿದ್ದೀವಿ. ಕಿತ್ತೋಗಿರೋ ಮಗ. ಇಲ್ಲಿ ನಡಿ ಈ ಕಡೆ ನಡಿ. ಪ್ರಾಬ್ಲಮ್ ಏನಪ್ಪ ಅಂದರೆ ನಮಗೆ ಇದ್ರ ಒಳಗಡೆ ಗೆಟ್ ಡೈರೆಕ್ಷನ್ ಅಂತ ಕೊಡಬೇಕಾಗಿತ್ತು, ಆಯಿತಾ. ಅವರು ಕೊಟ್ಟಿಲ್ಲ ಅದನ್ನು. ನಾವು ಮ್ಯಾಪನ್ನು ಇವ್ರ ಒಳಗಡೆ ಏನು ಮ್ಯಾಪ್ ಇದೆ ಅದನ್ನು ನೋಡ್ಕೊಂಡೇ ಹೋಗಬೇಕು. ಬಟ್ ಇದರಲ್ಲಿ ಎಕ್ಸಾಕ್ಟಾಗಿ ನಮಗೆ ನಾವೆಲ್ಲದೀವಿ ಅಂತ ತೋರಿಸಲ್ಲ, ಆಯಿತಾ. ಸೊ ಆ ಲೊಕೇಶನ್ನ ಗೂಗಲಲ್ಲಿ ನೋಡಿಕೊಂಡು ಹಿಂಸೆ ಒಂಥರ, ಅದು ಹ್ಯಾಸಲ್ಲು. ಸೊ ಇಲ್ಲೇ ನಾವು ಆ ಲೊಕೇಶನ್ದು ಡೈರೆಕ್ಷನ್ ಕೊಡೋ ಥರ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಬಟ್ ಆ ಥರ ಏನೂ ಆಪ್ಷನ್ ಇಲ್ಲಿ ಇಲ್ಲ. ಇದ್ರೊಳಗಡೆ ಡೈರೆಕ್ಷನ್ ತೋರಿಸ್ಬಿಡು, ಅಂದರೆ ಎಲ್ಲೆಲ್ಲಿ ಹೋಗಿದೆ ಅಂತ ಇದ್ರ ಒಳಗಡೆ ನೋಡ್ಕೋಬೇಕು ನಾವು. ಅನಿಸ್ತಂಗೆ ಅದು ಹಿಂಸೆ ಅನಿಸುತ್ತೆ. ಓ, ಲೇಕ್ ಎಲ್ಲ ಇದೆ ಗುರು ಇಲ್ಲಿ. ಪಾರ್ಕ್ ಥರ ನೋಡಿ, ಚೆನ್ನಾಗಿದೆ. ಬೆಂಕಿ. Turn left, then your destination will be on the left. ಇಲ್ಲಿ ಲೆಫ್ಟ್ ತಗೋ, ಇಲ್ಲಿ ಲೆಫ್ಟ್ ತಗೋ. ಇಲ್ಲೇ ಇದೆ ನೋಡಿ ನಮ್ಮ ಬೈಕು. ಅಂಟಮ್ಮ ನೋಡಿ, ಇಲ್ಲಿ ಟೈಮ್ ಪಾಸ್ ಮಾಡ್ತಾವನೆ. ಎಲ್ಲಪ್ಪ ನಮ್ಮದು ಬ್ಯಾಗ್ ಎತ್ಕೊಂಡು ಹೋಗಿದ್ದೆ ನೋಡಿ, ಇವನೇ ನೋಡಿ ಕಳ್ಳ ಸಿಗಾಕೊಂಡ ಈಗ. ಅಪ್ಪ. ಸೊ ನೋಡಿ ಕಳ್ಳ ಸಿಗಾಕೊಂಡ ಈಗ ನೋಡಿ, ಹಿಂಗೆ ಬ್ಯಾಗ್ ಎತ್ಕೊಂಡು ಹೋಗ್ಬಿಟ್ಟು ಇಲ್ಲೇ ಪೊಲೀಸ್ ಇದ್ದಾರೆ, ಪೊಲೀಸ್ಗೆ ಹಾಕೊಟ್ಬಿಡೋಣ. ಸೊ ಕ್ರೇಜಿ ಗುರು. ಎಕ್ಸಾಕ್ಟ್ ನೋಡಿ, ಬೈಕ್ ನೋಡಿ ಕನ್ಫರ್ಮ್ ಆಯಿತು. ಸೂಪರ್. ಸಿಗ್ಬಾರ್ದು ಅಂತ ಹೇಳಿ ಬೇರೆ ಲೊಕೇಶನ್ ಗೊತ್ತಿಲ್ಲದೆ ಲೊಕೇಶನ್ಗೆ ಬಂದರು. ಸಖತ್ತಾಗಿದೆ. ನೋಡಿ ಆರಾಮಾಗಿ ಹುಡ್ಕೋಬೋದು. ಲೊಕೇಶನ್ ಆ್ಯಕ್ಚುಲಿ ಎಕ್ಸಾಕ್ಟಾಗಿ ತೋರಿಸ್ತು, ಏನು ಇದಿಲ್ಲ. ಅಪ್ಡೇಟ್ ಆ್ಯಕ್ಚುಲಿ ಲೈವಾಗಿ ಆಗಲ್ಲ, ನಾವು ರಿಫ್ರೆಶ್ ಮಾಡ್ದಂಗೆ ಮೂವ್ ಆಗ್ತಿರುತ್ತೆ. ಸೊ ಇಂಪ್ರೆಸ್ಸಿವ್. ಓಕೆ, ಫೈನಲಿ ನೋಡಿದ್ರಲ್ಲ, ಹುಡ್ಕೊಂಬಂದ್ವು, ಸಿಗಾಕೊಂಡ. ಸೊ ನಾವು ಈ ಟ್ರಿಪ್ಪನ್ನು ನೋಡಿದ್ರೆ ಅವನು ಏನು ಆ ಡಿವೈಸ್ನ ಎತ್ಕೊಂಡ್ಬಂದಿದ್ದಾನೆ ಅದನ್ನು ನಮಗೆ ಲೊಕೇಶನ್ ಹಿಸ್ಟ್ರಿಯಲ್ಲಿ ತೋರಿಸುತ್ತೆ, ಆಯಿತಾ. ಸೊ ಅದ್ರೊಳಗಡೆ ಹೋದರೆ ನಮಗೆ ಇವನು ಎಷ್ಟು ಡಿಸ್ಟೆನ್ಸನ್ನು ಕವರ್ ಮಾಡಿದ್ದಾನೆ, 2 ಕಿಲೋಮೀಟ್ರು ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಮತ್ತು ಆ್ಯಾವ್ರೇಜ್ ಸ್ಪೀಡು, ಬೈಕನ್ನು ಎಷ್ಟು ಆ್ಯಾವ್ರೇಜ್ ಸ್ಪೀಡಲ್ಲಿ ಓಡಿಸಿದ್ದಾನೆ, ಎಷ್ಟು ಕಿಲೋಮೀಟ್ರ್ ಪರ್ ಅವರ್, 4 ಕಿಲೋಮೀಟ್ರ್ ಪರ್ ಅವರ್ ಅಂತ ತೋರಿಸ್ತಾ ಇದೆ.
4 km/h. ಐ ಡೋಂಟ್ ಥಿಂಕ್ ಅದು ಆ್ಯಕ್ಯುರೇಟ್ ಇದೆ ಅಂತ ಅನ್ನಿಸ್ತಿಲ್ಲ ನನಗೆ. ಸೊ ಮೋಸ್ಟ್ಲಿ ಜಾಸ್ತಿ ಇರುತ್ತೆ. ಡ್ಯೂರೇಷನ್ನು 32 ನಿಮಿಷ ಅಂತ ತೋರಿಸ್ತಾರೆ. ಮೋಸ್ಟ್ಲಿ ಅವ್ನು ಬಂದಿಲ್ಲಿ ನಿಂತ್ಕೊಂಡಿರೋದನ್ನು ಕೂಡ ಆ್ಯಾವ್ರೇಜ್ ಸ್ಪೀಡಿಗೆ ಅದು ಕ್ಯಾಲ್ಕುಲೇಟ್ ಮಾಡ್ತಾಯಿದೆ. ಸೊ ಅದರಿಂದ ಇನ್ಫಾರ್ಮೇಷನ್ನು ಮಿಸ್ಟೇಕ್ ಇದೆ, ಬಟ್ ಲೊಕೇಶನ್ ಮಾತ್ರ ಎಕ್ಸಾಕ್ಟ್ ಆಗಿದೆ ಆಯಿತಾ. ಬಟ್ ಸ್ಟಿಲ್ ಓಕೆ. ಸೊ ಇಷ್ಟು ಈ ವಿಡಿಯೋ. ಐ ಹೋಪ್ ನಿಮಗೆ ಯೂಸ್ಫುಲ್ ಆಗಿತ್ತು ಅಂತ ಅನ್ಕೋತೀನಿ. ಸೊ ನೋಡಿ ಆಯಿತಾ, ಪ್ರತಿ ವರ್ಷ 500 ಅಪ್ರಾಕ್ಸಿಮೇಟ್ಲಿ 500 ರೂಪಾಯಿ ನೀವು ಕಟ್ಟಬೇಕಾಗತ್ತೆ. ಅದೊಂದು ತಲ್ಲಿಟ್ಕೊಂಬಿಟ್ಟು ಪರ್ಚೇಸ್ ಮಾಡೋರು ಮಾಡಿ ಆಯಿತಾ. ನಾನು ಹೇಳೋದಾದರೆ ನಿಮಗೆ ವಾಯ್ಸ್ ರೆಕಾರ್ಡಿಂಗೆಲ್ಲ ಆಪ್ಷನ್ ಬೇಡ ಅಂತ ಅಂದರೆ ಈ ಸ್ಮಾರ್ಟ್ ಟ್ಯಾಗ್ಗಳನ್ನ ಪರ್ಚೇಸ್ ಮಾಡೋದೇ ಒಳ್ಳೆಯದು. ಅದು ಕೂಡ ನಿಮಗೆ 1,000 1,500 ರೂಪಾಯಿಗೆ ಸಿಕ್ಬಿಡುತ್ತೆ. ಅದನ್ನು ನೀವೇನು ಪ್ರತಿ ವರ್ಷ ರೀಚಾರ್ಜ್ ಮಾಡಿಸ್ಕೋಬೇಕಂತ ಏನಿಲ್ಲ ಆಯಿತಾ. ಸೊ ಎನಿವೇ ಪ್ರಾಡಕ್ಟ್ ಟ್ಯಾಗ್ನ ನಿಮಗೆ ಮಾಡ್ತೀನಿ, ಒಂದು ಚೆಕ್ ಮಾಡೋದು ಮಾಡಿ ಆಯಿತಾ. ಇಷ್ಟ ಆದರೆ ಪರ್ಚೇಸ್ ಮಾಡ್ಬೋದು. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ, ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.